ಹಲೋ ಫ್ರೆಂಡ್ಸ್, ನಾವಿವತ್ತು ಭಿನ್ನರಾಶಿಗಳ ಬಗ್ಗೆ ಅಭ್ಯಾಸವನ್ನ ಮಾಡ್ತಾ ಇದ್ದೀವಿ. ಭಿನ್ನರಾಶಿಗಳಿಗೆ ಇಂಗ್ಲಿಷ್ ನಲ್ಲಿ ಫ್ರಾಕ್ಷನ್ಸ್ ಅಂತೇಳಿ ಕರಿತಾ ಇದ್ದೀವಿ. ಈಗಾಗಲೇ ಈ ಭಿನ್ನರಾಶಿಗಳ ಬಗ್ಗೆ ನಾವು ಹಲವಾರು ವಿಡಿಯೋಗಳನ್ನ ಮಾಡಿದ್ದೇವೆ, ಹೌದಾ? ಇವತ್ತಿನ ಈ ವಿಡಿಯೋದಲ್ಲಿ ಭಿನ್ನರಾಶಿಗಳ ಗುಣಾಕಾರ. ಹಾಗಾದ್ರೆ ಭಿನ್ನರಾಶಿಗಳ ಗುಣಾಕಾರವನ್ನ ಯಾವ ರೀತಿಯಾಗಿ ಮಾಡಬಹುದು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ನೋಡಿ, ಅದರಲ್ಲಿ ಕೂಡ ಈ ಭಿನ್ನರಾಶಿಗಳು ನೋಡಿ ಯಾವ ಭಿನ್ನರಾಶಿಗಳಾಗಿದ್ದಾವೆ ಅಂದ್ರೆ ಮಿಶ್ರ ಭಿನ್ನರಾಶಿಗಳು. ಹಾಗಾದ್ರೆ ಮಿಶ್ರ ಭಿನ್ನರಾಶಿಗಳ ಒಂದು ಗುಣಾಕಾರವನ್ನ ಯಾವ ರೀತಿಯಾಗಿ ನಾವು ಮಾಡಬಹುದು ನೋಡಿ. ಮೊದಲನೇ ಪ್ರಶ್ನೆ 3.1 ಗುಣಾಕಾರ 4.5 ಎರಡನೇ ಲೆಕ್ಕ 3.5 ಗುಣಾಕಾರ 4.6. ಇನ್ನ ಮೂರನೇ ಲೆಕ್ಕ 8.6 ಗುಣಾಕಾರ 4.37. ನಾಲ್ಕನೇ ಲೆಕ್ಕ 9.79 ಗುಣಾಕಾರ 4.12. ಇವಷ್ಟು ಕೂಡ ಏನಿದಾವೆ ಮಿಶ್ರ ಭಿನ್ನರಾಶಿಯಲ್ಲಿದ್ದಾವೆ. ಹಾಗಾದ್ರೆ ಮೊದಲನೇದಾಗಿ ನಾವು ಇವನ್ನ ಏನ್ ಮಾಡ್ಕೋಬೇಕು, ವಿಷಮ ಭಿನ್ನರಾಶಿಯಾಗಿ ಪರಿವರ್ತನೆ ಮಾಡ್ಕೋಬೇಕು. ಯಾವ ರೀತಿ ಅಂದ್ರೆ ನೋಡಿ, ಛೇದದಲ್ಲಿ ಇರುವಂತಹ ಸಂಖ್ಯೆಯನ್ನ ಹಾಗೆ ಬರ್ಕೋಬೇಕು. 2 3 6 6 ಕೂಡಿಸಿದ್ರೆ 7 ಗುಣಾಕಾರ 8 8 32 32ಕ್ಕೆ 5 ಕೂಡಿಸಿದಾಗ ಎಷ್ಟಾಗ್ತಾ ಇದೆ? 37 ಬರ್ತಾ ಇದೆ. ಇಲ್ಲಿ ನೋಡಿ, ಯಾವುದೇ ರೀತಿಯಲ್ಲೂ ಕೂಡ ಮೇಲೆ ಕೆಳಗೆ ವಿಚಾರ ಮಾಡಿದಾಗ ಕಟ್ತಾ ಹೋಗುವಂತ ಸಂಖ್ಯೆಗಳಿಲ್ಲ, ಹೌದಾ? ಹಾಗಾದ್ರೆ ಏನ್ ಮಾಡ್ಬೇಕು, ಅಂಶದಲ್ಲಿ ಇದ್ದದನ್ನ ಅಂಶದಲ್ಲಿ, ಛೇದದಲ್ಲಿ ಇದ್ದದನ್ನ ಛೇದದಲ್ಲಿ ಗುಣಿಸಿ ಇಡಬೇಕು. ಹಾಗಾದ್ರೆ ನೋಡಿ, 2 8 16. ಈಗ ಇದನ್ನ ಗುಣಿಸ್ಬೇಕು. 7 7 ಎಷ್ಟಾಯ್ತು? 49. 4 5 7 3 21. 21ಕ್ಕೆ 4 ಕೂಡಿಸಿದಾಗ 25 ಬರ್ತಾ ಇದೆ. ಹಾಗಾದ್ರೆ ಇದ್ರ ಉತ್ತರ ಎಷ್ಟು ಬಂತು? 259 16. ಹೌದಾ? ಅದೇ ರೀತಿಯಾಗಿ ಮುಂದಿನ ಲೆಕ್ಕ, ಛೇದದಲ್ಲಿ ಏನಿದೆ? 7 ಇದೆ, 7 ಬರ್ತಾ ಇದೆ. 7 3 21. 21ಕ್ಕೆ 5 ಕೂಡಿಸಿದಾಗ 26 ಬಂತು. ಗುಣಾಕಾರ, ಛೇದದಲ್ಲಿ 8 ಇದೆ, 8ನ್ನ ಹಾಗೆ ಬರೀರಿ. 8 4 32. 32ಕ್ಕೆ 6 ಕೂಡಿಸಿದಾಗ 38 ಆಯ್ತು. ಈಗ ನೋಡಿ, ಇಲ್ಲಿಯೂ ಸಮಸಂಖ್ಯೆ ಇದೆ, ಇಲ್ಲಿಯೂ ಸಮಸಂಖ್ಯೆ ಇರೋದ್ರಿಂದ 2 ಕಟ್ತಾ ಹೋಗ್ತಾ ಇದೆ. 2 4 8, 2 13. ಇಲ್ಲಿ 4 ಇದೆ, ಇಲ್ಲಿ ಎಷ್ಟಿದೆ? 38 ಇರೋದ್ರಿಂದ 2 ಕಟ್ತಾ ಹೋಗ್ತಾ ಇದೆ. 2 19, 2 2. ಹಾಗಾದ್ರೆ ಇಲ್ಲಿ ಮತ್ತೆ ಯಾವುದೇ ಕಟ್ತಾ ಹೋಗುವಂತಹ ಸಾಧ್ಯತೆಗಳು ಇಲ್ಲ. ಹಾಗಾಗಿ ಇದನ್ನ ಯಾವ ರೀತಿಯಾಗಿ ಬರೀಬಹುದು? 13 ಗುಣಾಕಾರ 19 2 ಅಂತೇಳಿ ಬರೀಬಹುದು. ಈಗ ನೋಡಿ, ಛೇದದಲ್ಲಿ ಏನಿದೆ? 7 ಇದೆ, 2 ಇದೆ, ಹೌದಾ? 7 2 ಎಷ್ಟಾಯ್ತು? 14. 7 2 ಎಷ್ಟಾಯ್ತು? 14 ಆಯ್ತು. ಈಗ ಏನ್ ಮಾಡ್ಬೇಕು? 13 ಗುಣಿಸು 19. 19 ಗುಣಾಕಾರ 17. 13 9 117. 13 1 13. 13ಕ್ಕೆ 11 ಕೂಡಿಸಿದಾಗ 3 1 4 1 1 2. ಹಾಗಾದ್ರೆ ಎಷ್ಟಾಯ್ತು? 247. 247 14 ಅಂತೇಳಿ ಉತ್ತರ ಬರ್ತಾ ಇದೆ, ಹೌದಾ? ಈ ರೀತಿಯಾಗಿ ನಾವು ಮಾಡಬಹುದು. ಇದ್ರ ಉತ್ತರ ಏನಾಯ್ತು? 247 14. ಅದೇ ರೀತಿಯಾಗಿ ಮೂರನೇ ಲೆಕ್ಕ, ಛೇದದಲ್ಲಿ ಏನಿದೆ? 10. 10 8 80. 80ಕ್ಕೆ 6 ಕೂಡಿಸಿದಾಗ 86 ಗುಣಾಕಾರ, ಹೌದಾ? 7ನ್ನ ಹಾಗೆ 7 4 28 ಆಗ್ತಾ ಇದೆ. 28ಕ್ಕೆ 3 ಕೂಡಿಸಿದಾಗ 31 ಆಯ್ತು. ಈಗ ನೋಡಿ, ಈ ರೀತಿಯಲ್ಲಿ ವಿಚಾರ ಮಾಡಿದಾಗ ಇಲ್ಲಿ 6 ಇದೆ, ಇಲ್ಲಿ ಎಷ್ಟಿದೆ? 10 ಇದೆ. ಹಾಗಾದ್ರೆ 2 ಕಟ್ತಾ ಹೋಗ್ತದೆ. 2 5 2 4 2 3. ಹೌದಾ? ಇಲ್ಲಿ 43 ಆಗ್ತಾ ಇದೆ. ಹಾಗಾದ್ರೆ ಯಾವುದೇ ರೀತಿಯಲ್ಲಿ ಮೇಲೆ ಕೆಳಗೆ ಇಲ್ಲಿಯೂ ಕಟ್ತಾ ಹೋಗುದಿಲ್ಲ. ಹಾಗಾದ್ರೆ 43 5 ಗುಣಾಕಾರ 31 7 ಅಂತೇಳಿ ಬರ್ಕೋಬಹುದು. ಹಾಗಾದ್ರೆ ಎಷ್ಟಾಗ್ತಾ ಇದೆ ನೋಡಿ? 7 5
35. 7 35. ಈಗ ಏನ್ ಮಾಡ್ಬೇಕಂದ್ರೆ 43 ಗುಣಾಕಾರ 31ನ ಮಾಡಬೇಕು. ಹಾಗಾದ್ರೆ ಯಾವ ರೀತಿಯಾಗಿ ಮಾಡ್ಬೇಕಂದಾಗ ನೋಡಿ, 43 ಗುಣಾಕಾರ 31. ಹೌದಾ? ಮೊದಲು ನಾವೇನ್ ಮಾಡೋಣ, ಇದನ್ನ 30 ಅಂತ ತಿಳ್ಕೊಂಡು ನಾವು ಅದನ್ನ ಗುಣಿಸೋಣ. ಹಾಗಾದ್ರೆ 3 3 9 ಆಯ್ತು, 3 4 12 ಆಯ್ತು. ಹಾಗಾದ್ರೆ 30 ಅಂತ ನಾವು ಇದನ್ನ ಇಟ್ಕೊಂಡಿದ್ದು ಅಂದ್ರೆ ಎಷ್ಟಾಗತ್ತೆ? 1290 ಆಗ್ತಾ ಇದೆ. 1290 ಅಂದ್ರೆ ಇದಕ್ಕೆ ಮತ್ತೊಂದು 43 ಕೂಡಿಸ್ಬೇಕು. 0ಗೆ 3 ಕೂಡಿಸಿದ್ರೆ 3 ಆಯ್ತು, 9ಗೆ 4 ಕೂಡಿಸಿದ್ರೆ 3 13 ಆಯ್ತು, 2 1 3, ಹೀಗಾಗಿ 1. ಹಾಗಾದ್ರೆ 1333. ಇದರ ಉತ್ತರ ಇದನ್ನು ಗುಣಿಸಿದಾಗ ಎಷ್ಟು ಬರ್ತಾ ಇದೆ ಅಂದ್ರೆ 1333 ಭಾಗ 35 ಅಂಶ ಬರ್ತಾ ಇದೆ. ಹೌದಾ? ಅದೇ ರೀತಿಯಾಗಿ ಈ ಲೆಕ್ಕವನ್ನು ಮಾಡೋಣ. ಛೇದದಲ್ಲಿ 9 ಇದೆ. 9 9 81. 81ಕ್ಕೆ 7 ಕೂಡಿಸಿದಾಗ 88 ಆಯ್ತು. ಗುಣಾಕಾರ 2 4 8. 2 4 ಎಷ್ಟಾಯ್ತು? 8. 8ಕ್ಕೆ 1 ಕೂಡಿಸಿದ್ರೆ 9. ಮೇಲೆ 9 ಆಯ್ತು, ಕೆಳಗೆ 2. ಇಲ್ಲಿ ನೋಡಿ, 9 1 ಕ್ಯಾನ್ಸಲ್ ಆಯ್ತು. 2 1 2 44. ಹಾಗಾದ್ರೆ ಇಲ್ಲಿ ನೋಡಿ 44 ಕೆಳಗೆ 1 ಗುಣಾಕಾರ ಇಲ್ಲಿ 1 1 ಅಂಶ ಬಂತು. 1 1 ಅಂಶ ಬಂದಿದೆ. ಹಾಗಾದ್ರೆ 44 44 ಕೆಳಗೆ 1. ನೋಡಿ, ಕೆಳಗಡೆ 1 ಇದ್ದಾಗ ಅದನ್ನ ಬರೆದ್ರೂ ನಡೀತದೆ, ಬಿಟ್ಟರೂ ನಡೀತದೆ. ಈ ರೀತಿಯಾಗಿ ನಾವು ಭಿನ್ನರಾಶಿಗಳ ಗುಣಾಕಾರವನ್ನ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.